ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಬೇಬಿ ಕಾರ್ನ್ ಪಕೋಡ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ನೋಡಿ, ತುಂಬಾ ಕ್ರಿಸ್ಪಿಯಾಗಿ, ಟೇಸ್ಟಿಯಾಗಿ ಮತ್ತು ಸ್ಪೈಸಿಯಾಗಿ ಪಕೋಡ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಪಕೋಡ ಮಾಡುವುದಕ್ಕೆ ಬೇಬಿ ಕಾರ್ನನ್ನು ತೊಗೊಂಡಿದ್ದೇನೆ. ಸ್ವಲ್ಪ ಎಳೆಯದಿರೋದನ್ನೇ ನೋಡಿ ತೊಗೊಂಡಿರುವುದು. ಈಗ ಇದನ್ನು ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಸ್ವಲ್ಪ ತೆಳುವಾಗೆ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಮನೆಯಲ್ಲೇ ಇದನ್ನು ಮಕ್ಕಳಿಗೆ ಮಾಡಿಕೊಟ್ರೆ ಸೇಮ್ ಗೋಬಿ ಮಂಚೂರಿ ಟೇಸ್ಟೇ ಇರುತ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಈಗ ಇದನ್ನು ಸ್ವಲ್ಪ ನೀರಿಗೆ ಹಾಕಿ ಒಂದು ಕುದಿಯನ್ನು ಕುದಿಸ್ಕೋಬೇಕು. ಫಸ್ಟು ನಾವು ಇದು ಸ್ವಲ್ಪ ಮೆತ್ತಗೆ ಇರುತ್ತದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಕುದಿಸಲು ಹೋಗಬೇಡಿ. ಒಂದು ಕುದಿ ಮಾತ್ರ ನಾವು ಇದನ್ನು ಕುದಿಸ್ಕೋಬೇಕು. ನೋಡಿ, ಈಗ ನೀರಿಗೆ ಹಾಕಿದ್ದೇನೆ. ನೋಡಿ, ಇವಾಗ ಕುದೀತಾ ಇದೆ. ತುಂಬ ಜಾಸ್ತಿ ಕುದಿಸಲು ಹೋಗಬಾರದು, ಇಷ್ಟು ಮಾತ್ರ ಕುದ್ರೆ ಸಾಕು. ಈಗ ಇದನ್ನು ನೀರಿನಿಂದ ತೆಗೆದುಬಿಟ್ಟು ಒಂದು ಬಟ್ಟೆಯಲ್ಲಿ ಒಂದು 10 ನಿಮಿಷ ನೀರಿನ ಅಂಶ ಹೋಗೋವರೆಗೂ ಹಾಕಬೇಕು ನಾವು ಈ ಥರ. ನೋಡಿ, ಇವಾಗ ಇದಕ್ಕೆ 1 ಬಟ್ಲದಷ್ಟು ಮೈದಾ ಹಿಟ್ಟು, 1 ಬಟ್ಲದಷ್ಟು ಕಾರ್ನ್ಫ್ಲವರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಕೆಂಪು ಖಾರ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಹಾಕಬೇಕು. ಸ್ವಲ್ಪ ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕೈಯಿಂದನೇ ಫಸ್ಟು ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಷ್ಟಕ್ಕೂ ನಾವು ಈ ಹಿಟ್ಟು ಹತ್ತಬೇಕು. ಆ ಥರ ನಾವು ಕೈಯಿಂದನೇ ಫಸ್ಟು ನೀಟಾಗಿ ಎಲ್ಲವೂ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಬೇಕು. ತುಂಬ ಜಾಸ್ತಿ ಹಾಕಲು ಹೋಗಬೇಡಿ. ಸ್ವಲ್ಪ ಒಂದು ಅರ್ಧ ಗ್ಲಾಸಿನಷ್ಟು ನೀರಾದರೆ ಸಾಕು. ಇಷ್ಟನ್ನು ಹಾಕಿ ನಾವು ಮತ್ತೆ ಒಂದು ಸತ ಎಲ್ಲವೂ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕೋದ್ರಿಂದ ಎಲ್ಲದಕ್ಕೂ ಚೆನ್ನಾಗಿ ಅದು ಹತ್ತತ್ತೆ. ಹಾಗಾಗಿ ಸ್ವಲ್ಪ ನಾನು ನೀರು ಹೊಡೆದ್ಬಿಟ್ಟು ಈಗ ಇದನ್ನು ಎಣ್ಣೆಗೆ ಹಾಕ್ತಾ ಇರೋದು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಈಗ ಮೀಡಿಯಮ್ ಉರಿಯಲ್ಲೇ ಇಟ್ಟು ನಾವು ಇದನ್ನು ನೀಟಾಗಿ ಇದನ್ನು ಬಿಡಿಯಾಗಿ ಹಾಕಬೇಕು ಸ್ವಲ್ಪ ಎಣ್ಣೆಯಲ್ಲಿ. ನೋಡಿ, ಈ ಥರ ನೀವು ಸಾಯಂಕಾಲ ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಸಾಸ್ ಜೊತೆಗೆ ನಾವು ಇದನ್ನು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತದೆ. ಈಗ ಆದಷ್ಟು ಸಣ್ಣ ಉರಿಯಲ್ಲೇ ಇಟ್ಟು ನಿಧಾನಕ್ಕೆ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ನಾವು ಇದನ್ನು ಸಾಯಂಕಾಲ ಬೇಗನೆ ತಟ್ಟಂತ ಒಂದು 5 ನಿಮಿಷದಲ್ಲೆಲ್ಲ ಮಾಡ್ಕೊಂಡು ಬಿಡ್ಬೋದು. ನೋಡಿ, ಕರಿಯೋದಕ್ಕೂ ತುಂಬ ಟೈಮ್ ಏನು ಬೇಕಾಗೋದಿಲ್ಲ. ಸ್ವಲ್ಪ ಸಮಯದಲ್ಲೇ ನಾವು ಇದನ್ನು ಕರ್ಕೋಬೋದು. ಈಗ ಕ್ರಿಸ್ಪಿಯಾಗಿದೆ. ಈಗ ಎಣ್ಣೆಯಿಂದ ನಾನು ಇದನ್ನು ತೆಗೆದುಬಿಡ್ತೀನಿ. ನೀವು ಇದನ್ನು ಸಾಸ್ ಜೊತೆಗೆ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಈಗ ಮತ್ತೆ ಒಂದು ಸತ ನಾನು ಎಣ್ಣೆಯಲ್ಲಿ ಇದೇ ಥರ ಇಷ್ಟನ್ನು ಬಿಡಿಯಾಗಿ ನಾನು ಹಾಕಿ ತೆಗಿತಾ ಇರೋದು. ನೋಡಿ, ನಾವು ಇದನ್ನು ಕರಿಯುವಾಗ ಸ್ವಲ್ಪ ಸಣ್ಣ ಉರಿಯಲ್ಲೇ ಇಟ್ಟು ಕರಿಬೇಕು, ಇಲ್ಲಾಂದರೆ ಒಳಗಡೆ ಮೆತ್ತಗೆ ಇರುತ್ತೆ. ಹಾಗಾಗಿ ಸ್ವಲ್ಪ ಕ್ರಿಸ್ಪಿ ಆಗೋ ಸಲುವಾಗಿ ಸಣ್ಣ ಉರಿಯಲ್ಲೇ ಇಟ್ಟು ಕರಿಯಿರಿ. ಈಗ ಬಿಸಿಯಾದ ಬೇಬಿ ಕಾರ್ನ್ ಪಕೋಡ ರೆಡಿ ಆಯಿತು. ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.